ಭಾಷಾ ಫಿಲ್ಮ್ಸ್ ಲಾಂಛನದಲ್ಲಿ SK ಭಾಷಾ ಫಿಲ್ಮ್ಸ್ ಲಾಂಛನದಲ್ಲಿ ಚೂಬಾನ ಅನ್ನುವ ಸಿನಿಮಾವನ್ನು ಇವತ್ತು ಮುಹೂರ್ತ ಮಾಡಿದ್ದಾರೆ. ಅದರ ನಿರ್ದೇಶನವನ್ನು SR ಪ್ರಮೋದ್ ಅವರು ಮಾಡ್ತಾರೆ. ಚಿತ್ರಕ್ಕೂ ಚಿತ್ರತಂಡಕ್ಕೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಶುಭವಾಗಿ. ಸಂತೋಷದ ವಿಷಯ ಇದೆ. ಇಲ್ಲಿ SR ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ. ಹಾಗೆ ಒಂದು ಸಿನಿಮಾ ಅಂದ ತಕ್ಷಣ ಈಗ ಡಿಜಿಟಲ್ ಬಂದ ಮೇಲೆ ಕ್ಲಾಪ್ ಸಿಸ್ಟಮು ಇಲ್ಲ, ಎವ್ರಿ ಶಾಟಿಗೆ ಕ್ಲಾಪ್ ಕೊಡೋದಿಲ್ಲ. ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದ ಸಂದರ್ಭದಲ್ಲಿ ಕ್ಲಾಪ್ ಕೊಟ್ಟು ಆ ನಂಬರ್ ಕೊಟ್ಟ ಮೇಲೆ ಅದು 4 frames ಅಲ್ಲಿ ನಂಬರ್ ಕೊಟ್ಟು ಬಂದ್ರೆ ಅವ್ನು ಪಕ್ಕ ಗುಡ್ ಕ್ಲಾಪ್ ಬಾಯ್ ಅಂತ ಹೇಳೋದು. ಇದನ್ನ ಇವತ್ತು ಮತ್ತೆ ಮರುಕಳಿಸಿದೆ. ಯಾಕೆ ಅಂದ್ರೆ ಎಲ್ಲ ಸಿನಿಮಾಕ್ಕೆ ಕ್ಲಾಪ್ ಕೊಡ್ತಾರೆ. ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲಾಪ್ ಬಾಯ್ ಆಗಿದ್ದೆಲ್ಲ, ಅದು ಭಾರಿ ಖುಷಿ ಆಯ್ತು ನನಗೆ. ಹಾಗೆ ಒಂದು ಸಿನಿಮಾವನ್ನ ಕ್ಯಾಮರಾ ಚಾಲನೆ ಮಾಡಬೇಕಾದ್ರೆ ಛಾಯಾಗ್ರಾಹಕರು ಬೇಕು. ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ JG ಕೃಷ್ಣವರನ್ನ ಕರೆಸಿ ಅವರ ಮುಖಾಂತರ ಕ್ಯಾಮರಾ ಚಾಲನೆಯನ್ನು ಮಾಡಿಸಿದ್ದಾರೆ. ಇದು SR ಪ್ರಮೋದ್ ಅವರ ಪರಿಕಲ್ಪನೆ ತುಂಬಾ ಇಷ್ಟ ಆಯ್ತು ನನಗೆ. ಯಾಕೆಂದ್ರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬಾ ಅದು ಆತ್ಮೀಯ ಆದಂತ ಒಂದು ಸಂಬಂಧ. ಆ ಸಂಬಂಧವನ್ನ ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷರನ್ನು ಮತ್ತು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರನ್ನು ಕರೆದು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನ, ಈ ಸಿನಿಮಾವನ್ನ ಮುಹೂರ್ತ ಮಾಡಿದ್ದಾರೆ. ಅವರಿಗೆ ಶುಭವಾಗಿ. ಎಲ್ರಿಗೂ ನಮಸ್ಕಾರ. ಈ ಟೀಮ್ಗೆ ನಮ್ಮ ಛಾಯಾಗ್ರಾಹಕರ ಸಂಘದ ಪರವಾಗಿ ಶುಭಾಶಯಗಳು ಕೋರ್ತಾ ಇದ್ದೀನಿ. ಸಿನಿಮಾ ಮಾಡೋದು ಬಹಳ ಕಷ್ಟ ಈಗ ಅಂತ ಇದರಲ್ಲಿ ಸಿನಿಮಾ ಪೂಜೆ ಆಗಿದೆ. ಅವರಿಗೆ ಒಳ್ಳೇದಾಗಲಿ. ಈ ಚಿತ್ರದಿಂದ ಹಲವಾರು ಕುಟುಂಬ ಸಹಾಯ ಆಗುತ್ತೆ. ಯಾಕಂದರೆ ಒಂದು ಸಿನಿಮಾ ಮಾಡ್ತು ಅಂತ ಹೇಳಿದ್ರೆ 100 ಜನ ಟೆಕ್ನಿಷಿಯನ್ಸ್ ಇರ್ತಾರೆ, 100 ಜನ ಎಲ್ಲ ಟೋಟಲ್ ಆಗಿರ್ತಾರೆ. ಅವ್ರು 100 ಜನದ ಹಿಂದೆ ಫ್ಯಾಮಿಲಿಗಳು ಇರ್ತವೆ. ಅವ್ರಿಗೆಲ್ರಿಗೂ ಅನ್ನ ಸಿಗುತ್ತೆ. ನಿರ್ಮಾಪಕ ಅನ್ನದಾತ ಅಂತೇಳಿ ರಾಜ್ಕುಮಾರ್ ಅವರು ಹೇಳಿದ್ದು ಮಾತು ಮತ್ತೆ ವಿಷಯ ನೆನಪು ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಇದನ್ನು ಒಳ್ಳೆ ಸಕ್ಸಸ್ ಮಾಡಿ, ಹಿಟ್ ಮಾಡಿ, ಒಂದು ಮತ್ತೆ ಸಿನಿಮಾ ಮಾಡೋ ಥರ ಮಾಡಿರಿ. ಸದಾ ಕಂಟಿನ್ಯೂ ಆಗಿರ್ಬೇಕು. ಒಂದು ಪ್ರೊಡಕ್ಷನ್ ಮಾಡ್ಬಿಟ್ಟು ನಿಲ್ಸೋದಲ್ಲ, ಇನ್ನೊಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಥರ ಯೋಚನೆ ಮಾಡ್ಬಿಟ್ಟು ಸಿನಿಮಾ ಮಾಡಿರಿ. ಸಿನಿಮಾ ಮಾಡಬೇಕಾದ್ರೆ ಏನೇ ಮಾಡಬೇಕು ಅಂತ ಹೇಳಿದ್ರು ನಾವು ಭಾಳ ಆಲೋಚನೆಯಿಂದ ಮಾಡಬೇಕು. ಯಾವುದೇ ಥರದಲ್ಲೂ ಗಲಾಟೆ ಮಾಡ್ಕೊಂಡಲ್ಲ, ಟೆನ್ಷನ್ ಇದ್ದಲ್ಲ, ಕೂಲಾಗಿ ನೀಟಾಗಿ ಸಿನಿಮಾ ಮುಗಿಸ್ರಿ. ಸಿನಿಮಾ ಮುಗಿಸಿ ನಮ್ಮನ್ನೇನು ಪೂಜೆ ಕರೆದಿದ್ರು ಅದೇ ಥರ ಫಂಕ್ಷನ್ಗೆ ಕರೆದು ಮತ್ತೆ ನಮ್ಮ ಜೊತೆ ಮಾತಾಡೋ ಥರ ಆಗಲಿ ಅಂತೇಳಿ ಹೇಳ್ತೀನಿ. ಇಡೀ ಟೀಮ್ಗೆ ಶುಭವಾಗಲಿ. ನನ್ನ ವಾಯ್ಸ್ ಮಾತ್ರ ಸರ್. ಮೊದಲಿಗೆ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಚೂಬಾಣ ಚಿತ್ರ ಒಂದು ಹಳ್ಳಿಯಲ್ಲಿ ನಡೆದ ಘಟನೆಯ ಕಥೆ. ನಾನು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ಸರಿ ಇದನ್ನು ಮಾಡೋಣ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು. ಅಲ್ಲಿಂದ ಇಲ್ಲಿವರೆಗೂ ಸಪೋರ್ಟಿಗೆ ನಮ್ಮ ಅಣ್ಣವರು, ನಮ್ಮ JJ ಅಣ್ಣವರು, ನಮ್ಮ ಅಧ್ಯಕ್ಷರೆಲ್ಲ ಬಂದಿದ್ದಾರೆ. ನಮಗೆ ಖುಷಿ ಆಯಿತು. ಸಿನಿಮಾ ವಿಚಾರಕ್ಕೆ ಹೇಳಬೇಕು ಅಂತಂದರೆ, ಒಂದು ಹಳ್ಳಿಲಿ ನಡೆಯೋ ಘಟನೆ, ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಹಳೆ ವೈಷಮ್ಯಕ್ಕೆ, ದ್ವೇಷಕ್ಕೆ ಇವತ್ತು ತುಂಬ ಕೊಲೆಗಳು, ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಮನಸ್ತಾಪವನ್ನು, ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊಲೆ ಲೆವೆಲ್ಗೆ ಇವತ್ತಿನ ಸಮಾಜ ತಲುಪಿದೆ. ಆ ಒಂದು ಹೆಳೆನ ಇಟ್ಕೊಂಡು ನಾವು ಈ ಚೂಬಾಣನ ಬಾಣ ಬಿಡಕ್ಕೆ ಹೊರಟಿದ್ದೀವಿ. ಈ ಬಾಣ ಬಿಡಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಇದು ನನ್ನ 9ನೇ ಸಿನಿಮಾ. ನಿಮ್ಮ ಸಹಕಾರದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಮೊದಲಿಗೆ ನಮ್ಮ ನಿರ್ಮಾಪಕರು ಹೈದರಾಬಾದಿಂದ ಬಂದು ನನ್ನನ್ನು ನಂಬಿ ದುಡ್ಡು ಹಾಕ್ತಿದ್ದಾರೆ. ಫಸ್ಟು ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ಈ ಕತೆ ಒಂದು ವಿಭಿನ್ನವಾಗಿ ಬೇರೆ ಥರನೇ ಮಾಡಿದ್ದೀವಿ. ಒಂದು ಹೀರೋಯಿನ್ನು ಆ ಥರ ಈ ಸಬ್ಜೆಕ್ಟ್ ಇಲ್ಲ. ಏನಿದೆ ಅಂತ ಒಂದು ಕಂಟೆಂಟ್ ವಾರೆಂಟ್ ಇದ್ರ ಥರ ಮಾಡಿದ್ದೀವಿ. ಅದರಿಂದ ನಮ್ಮ ಹೀರೋಗೆ ಈ ಕತೆಗೆ ಪೂರಕವಾಗಿ ಇವ್ರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಅದರಿಂದ ಇವ್ರನ್ನ ನಾವು ಡಿಸ್ಕಷನ್ ಮೂಲಕ ಇವ್ರು ಮಾಡಿದ್ವು. ಆಮೇಲೆ ನಾಯಕಿಯಾಗಿ ನಮ್ಮ
ರೇಖಾ ರಮೇಶ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ತನಿಕಾ ನಾರಾಯಣ್ ಅವರು ಇವರ ತಂಗಿ ಪಾತ್ರ ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಆಯುರ್ ಅವರು ಒಂದು ವಿಲನ್ ರೋಲ್ನ ಮಾಡ್ತಾ ಇದ್ದಾರೆ. ಹಿಂಗೆ ತುಂಬ ಜನ ಒಂದು 2-3 ಕ್ಯಾರೆಕ್ಟರು ಹಳಬ್ರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಇನ್ನೊಂದು 10 to 15 ಡೇಸಲ್ಲಿ ಶೂಟಿಂಗ್ ಒಂದೇ ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ. ಒಂದು 20 ರಿಂದ 25 ದಿನಗಳ ಕಾಲ ಮೈಸೂರಲ್ಲೇ ಒಂದು ಹಳ್ಳಿಲಿ ಪ್ಲಾನ್ ಮಾಡಿದ್ದೀವಿ. ಒಂದು 25 ದಿನ ಶೂಟಿಂಗ್ ಮಾಡೋ ಎಲ್ಲ ಪ್ರೋಗ್ರೆಸ್ ನಡೀತಾ ಇದೆ. ಈ ಚಿತ್ರದಲ್ಲಿ 2 ಹಾಡುಗಳಿದ್ದಾವೆ, 2 ಫೈಟ್ ಇದ್ದಾವೆ. ಅದಕ್ಕೆ ಯಾವ ರೀತಿ ಪೂರಕವಾಗಿ ನಮ್ಮ ಫೈಟ್ ಮಾಸ್ಟರ್ ಇರ್ಬೋದು, ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು, ಎಲ್ಲ ಡಿಸ್ಕಷನ್ ಮಾಡಿ ಎಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಇಲ್ಲಿವರೆಗೂ ನಾನು 8 ಸಿನಿಮಾ ಮಾಡಿದ್ದೀನಿ. ತುಂಬ ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳೆಲ್ಲ ತಿದ್ಕೊಂಡು ಈ ಚಿತ್ರದಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ಛಲದ ಇಟ್ಕೊಂಡು ಒಂದು ಸಬ್ಜೆಕ್ಟಿಂದ ಹಿಡಿದು ಸ್ಕ್ರಿಪ್ಟಿಂದಲೇ ಒಂದು ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ. ಫಸ್ಟ್ ಟೈಮು ನನ್ನ ಹೆಸರು ಶೇಖ್ ಫಿರೋಜ್ ಬಾಷಾ. ನಾವು ಬಂದಿರೋದು ವಿಜಯವಾಡದಿಂದ ಬಂದಿದ್ದೀನಿ. ಪ್ರಮೋದ್ ಸರ್ ನನ್ನ 5 years ಬ್ಯಾಕಿಂದ ನನ್ನ ಪರಿಚಯ. ಆಗಲಿ ಒಂದು ಒಳ್ಳೆ ಕಥೆ ಇದೆ ಅಂತ ಹೇಳಿದರು, ಚೂ ಬಾಣ ಅಂತ. ಅದು ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಥೆಗಳಿಗೆ ನಾನೇ ಶೂಟ್ ಆಗ್ತದೆ ಅಂತ ಹೇಳಿದರು. ಎಲ್ಲ ಡಿಸ್ಕಷನ್ ಆಗಿದೆ. ಆಮೇಲೆ ಇದು ಸರ್ ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಬಂದಿದೆ. ಏನಿಲ್ಲ ಸರ್, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೋಡ್ಬೇಕು ಸರ್. ಎಲ್ಲ ಪ್ರಮೋಷನ್ ಒಂದು 15 ಡೇಸ್ ನಾವು ಬಿಟ್ಟು ಶೂಟಿಂಗ್ ಶುರು ಮಾಡಬೇಕು ಅನ್ಕೊಂಡ್ರೆ ಒಂದು 15 ದಿವಸ ರೆಗ್ಯುಲರ್ ಆಗಿ ರಿಹರ್ಸಲ್ ಮಾಡಿ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಸರ್. ಹೀರೋ ಸರ್ ಶಿವು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಶಿವು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಆ ಕ್ಯಾರೆಕ್ಟರ್ ಅಲ್ಲಿ ಅವರು ಒಂದು ಮರ್ಡರ್ ಆಗುತ್ತೆ ಅಂತ ಹೇಳ್ತೇನಲ್ಲ, ಅದನ್ನ ಬೇಯಿಸ್ತಕ್ಕಂಥ ಒಂದು ಪಾತ್ರ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಅಲ್ಲ ಸರ್, ಇವ್ರ ಮನೇಲೆ ಮರ್ಡರ್ ಆಗುತ್ತೆ. ಇವ್ರ ಮನೇಲಿ ಮರ್ಡರ್ ಆದಾಗ ಅದು ಯಾವ ರೀತಿ ಇದು ಮಾಡ್ತಾರೆ ಹಳ್ಳಿ ಲೆವೆಲ್ ಸರ್. ಹಳ್ಳಿಲಿ ಇಲ್ಲ ಏನ್ ಹೇಳಿದ್ರು, ರೈತ ಗೌಡನ ಮಗ ಇವ್ರು. ಒಬ್ಬ ಊರಿನ ಗೌಡರು ಇರ್ತಾರಲ್ಲ, ಆ ಗೌಡನ ಮಗನ ಕ್ಯಾರೆಕ್ಟರ್ ಇವ್ರು ಮಾಡ್ತಾ ಇದ್ದಾರೆ. ಮಾಧ್ಯಮದವರಿಗೂ ನಮಸ್ತೆ. ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ತೆ. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ನನ್ನ ಹೆಸರು ರೇಖಾ ರಮೇಶ್. ಬೇಸಿಕಲಿ ನಾನು ಹಾಸನ್ ಹುಡುಗಿ. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ನಾಯಕಿ ನಟಿಯಾಗಿ ಕನ್ನಡದ ಇದು ನನ್ನ 3ನೇ ಚಿತ್ರ ಆಗಿರುತ್ತೆ. ಈ ಚಿತ್ರದಲ್ಲಿ ನನಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ನಿರ್ದೇಶಕರವರು ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವ್ರ ನಂಬಿಕೆನ ಉಳಿಸ್ಕೋತೀನಿ. ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಅಂದ್ರೆ ಒಂದು ಹಳ್ಳಿ ಹುಡುಗಿ ಬಜಾರಿ ಆಗಿರೋಂಥ ಒಂದು ಕ್ಯಾರೆಕ್ಟರ್ ಏನು ಬರುತ್ತೆ, ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ಕೊತೀನಿ. ಒಂದು ಹಳ್ಳಿ ಹುಡುಗಿ ಬಜಾರಿ ಕ್ಯಾರೆಕ್ಟರ್ ಅಲ್ಲಿ ಈ ಸಿನಿಮಾ ಅಂದ್ರೆ ಹಳೆ ಕಾಲದ ಸಿನಿಮಾ ಆಗಿರೋದ್ರಿಂದ, ಒಂದು ಹಳ್ಳಿಯಲ್ಲಿ ನಡೆಯೋದ್ರಿಂದ ಸರ್ ಹೇಳಿದಾಗೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೊಲೆಗಳಾಗತ್ತೆ, ಅದು ದ್ವೇಷ ಕಟ್ಕೊಂಡು ಪೂರ್ತಿ ಹೆಂಗೆ ಅಂತ ಅಂದ್ರೆ ಒಂದು ವಂಶ ನಿರ್ವಂಶ ಮಾಡೋ ಮಟ್ಟಕ್ಕೆಲ್ಲ ಕೊಲೆಗಳಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನ ಜನತೆ ಮುಂದೆ ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಮ್ಮ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನೊಂದೇನು ಕೇಳ್ಕೊತೀನಿ ಅಂತಂದ್ರೆ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಹೋಗಿ ನೋಡಿ. ಯಾಕಂತಂದ್ರೆ ನಮ್ಮ ನಿರ್ದೇಶಕರಿರ್ಬೋದು ಅಥವಾ ನಿರ್ಮಾಪಕರಿರ್ಬೋದು, ನಾಯಕ ನಾಯಕಿ ಈ ಸಿನಿಮಾ ಎಷ್ಟು ಎಫರ್ಟ್ ಹಾಕಿರ್ತೀವೋ, ನೀವೆಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ನೋಡಿದ್ರೆ ನಮ್ಮ ಎಫರ್ಟ್ಗೆ ಒಂದು ಬೆಲೆ ಇರಲ್ಲ. ಸೊ ಅದಕ್ಕೋಸ್ಕರನಾದ್ರೂ ಎಲ್ಲ ಚಿತ್ರರಂಗಕ್ಕೆ ಹೋಗಿ ಸಿನಿಮಾನ ನೋಡಿ ನಮ್ಗೆಲ್ಲಾದ್ರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನಿಕಾ ನಾರಾಯಣ್. ಸೊ ನಾನು ಬೇಸಿಕ್ಲಿ ಬಂದು ಬೆಂಗಳೂರವಳು. ಇದು ನನ್ನ 2ನೇ ಕನ್ನಡ ಚಿತ್ರ ಆಗಿರುತ್ತೆ. ಇದರಲ್ಲಿ ನಾನು ಹೀರೋ ಅವರ ತಂಗಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಈ ಅವಕಾಶನ ನನಗೆ ಪ್ರಮೋದ್ ಸರ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇದರಲ್ಲಿ ಈ ಮೂವಿನಲ್ಲಿ ನಾನು ಇನ್ನೂ ತುಂಬಾ ಕಲಿಬೇಕು ಅಂತ ಅಂದ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ಸರ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ.
ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಂದಿರೋದಕ್ಕೆ. ಇದು ನನ್ನ 15th ಮೂವಿ ಆ್ಯಕ್ಚುಲಿ. ಅದರಲ್ಲಿ 4 ಮೂವಿ ಸರ್ ಜೊತೆನೇ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಆ್ಯಂಡ್ ಈ ಮೂವಿಯಲ್ಲಿ 2 ಸಾಂಗ್ ಇದೆ, ಒಂದು ಇನ್ವೆಸ್ಟಿಗೇಷನ್ ಸಾಂಗ್ ಮತ್ತು ಇನ್ನೊಂದು ಫೀಲಿಂಗ್ ಸಾಂಗ್. ಸೊ ಆಲ್ಮೋಸ್ಟ್ ಕಂಪೋಸಿಷನ್ಸ್ ಎಲ್ಲ ಆಗಿದೆ. ಮತ್ತು ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಇದೆ, ಥೀಮ್ ಮ್ಯೂಸಿಕ್ಸ್ ಎಲ್ಲನೂ ರೆಡಿ ಆಗಿದೆ. ಸೊ ಇನ್ವೆಸ್ಟಿಗೇಷನ್ ಅದೇ ಸರ್, ಕೊಲೆ ಸಂಬಂಧ ಹೇಳಿದ್ರಲ್ಲ ಸರ್, ಆ ಕೊಲೆ ಸಂಬಂಧ ಒಂದು ಸಾಂಗ್ ಬರುತ್ತೆ, ಒಂದು ಥೀಮ್, ಸಿನಿಮಾ ಥೀಮ್ ಜೊತೆನೆ ಆ ಇನ್ವೆಸ್ಟಿಗೇಷನ್ ಮಾಡೋದು ಒಂದು ಸಾಂಗ್ ತರೋದು, ಸಿಚುವೇಶನ್ ಸಾಂಗ್, ಮಾಂಟೇಜಸ್ ತರ ಸರ್. ಒಂದು ಸಾಂಗ್ ಪ್ರಮೋದ್ ಸರ್ ಬರ್ತಿದ್ದಾರೆ, ಇನ್ನೊಂದು ಬಂದ್ಬಿಟ್ಟು ಲಿರಿಕ್ಸ್ ಡಿಸೈಡ್ ಮಾಡಿಲ್ಲ.